ಕೈ ಸುಡ್ತೈತೆ ಕಣೆ. ಸುಡ್ಲಿ ಬಿಡಮ್ಮ, ಅವ್ರು ನನ್ನ ಜೀವನ ಸುಟ್ಟಿರೋದ್ರ ಮುಂದೆ ಇದೇನೂ ಅಲ್ಲ. ಇದು ಅವ್ರ ಜೀವನ ಹಾಳಾಗ್ಲಿ ಅಂತ ಅಲ್ಲ, ನನ್ನ ಜೀವನ ಸರಿ ಆಗ್ಲಿ ಅಂತ. ಜ್ಯೋತಿ, ಮಾವ, ನೀವೇನಿಲ್ಲಿ? ಮಾವ, ತುಳಸಿ ಸಿಕ್ಕದ್ಲ ಮಾವ? ಇಲ್ಲ ಜ್ಯೋತಿ, ಹುಡುಕ್ತಾ ಇದೀವಿ. ಏನು, ಇನ್ನೂ ಸಿಕ್ಕೇ ಇಲ್ವಾ? ನಾನಿಷ್ಟೆಲ್ಲ ಬೇಡ್ಕೊಂಡ್ರು ಆ ತಾಯಿಗಿನ್ನೂ ಕರುಣೆ ಬಂದಿಲ್ವಾ? ಅಮ್ಮ ತಾಯಿ, ಯಾಕಮ್ಮ ಹೀಗೆಲ್ಲ ಮಾಡ್ತಾ ಇದ್ಯಾ? ರಕ್ಷಣೆ ಮಾಡ್ಬೇಕಾಗಿರೋ ನೀನೆ ಹೀಗ್ ಮಾಡಿದ್ರೆ ಹೇಗೆ? ಯಾಕೆ ನನ್ನ ಸೇವೆ ನಿನಗಿನ್ನೂ ತೃಪ್ತಿ ಆಗಿಲ್ವಾ? ಅದಕ್ಕೇನೆ ತುಳಸಿನೂ ನಮಗ್ ಸಿಗೋ ಹಾಗೆ ನೀನ್ ಮಾಡ್ತಾ ಇಲ್ವಾ? ಸರಿ ಬಿಡು, ನಿನಗ್ ತೃಪ್ತಿ ಆಗೋವರೆಗೂ ನಾನು ಹೀಗೆ ಮಾಡ್ತಾನೆ ಇರ್ತೀನಿ. ದಯವಿಟ್ಟು ನಮ್ ತುಳಸಿನ ಕಾಪಾಡು, ದಯವಿಟ್ಟು. ಮಾವ, ನಾನಿನ್ನು ಕಠಿಣ ಸೇವೆ ಮಾಡ್ತೀನಿ ಮಾವ. ಬೇಡ ಜ್ಯೋತಿ. ಇಲ್ಲ ಮಾವ, ನಾನು ಮಾಡೇ ಮಾಡ್ತೀನಿ. ಆ ದೇವ್ರು ನನ್ನ ಸೇವೆನ ಮೆಚ್ಚಿ ತುಳಸಿನ ವಾಪಸ್ ಕರ್ಕೊಂಡು ಬರಲೇಬೇಕು. ಅಲ್ಲಿವರೆಗೂ ನನ್ನ ವ್ರತನ ನಿಲ್ಸೋದಿಲ್ಲ. ತಂಗವ್ವ, ಆ ದೇವರು ನಿನ್ನ ಸೇವೆನ ಮೆಚ್ಚಾಗೈತಿ. ತುಳಸಿನ ಸರ್ವಮಂಗಳ, ಭಾರ್ಗವಿ, ಅಭಿ ಕಿಡ್ನಾಪ್ ಮಾಡ್ಯಾರ ಅಂತ ಹೇಳಿ ನಮಗೆ ಅನುಮಾನ ಐತಿ. ಅದಕ್ಕೆ ಆಧಾರನೂ ಸಿಕ್ಕೈತಿ. ನಾನೀಗ ಅವ್ರು 3 ಜನನೂ ಅರೆಸ್ಟ್ ಮಾಡಿ ಸ್ಟೇಷನ್ನಾಗಿಟ್ಟೀನಿ. ಅವ್ರನ್ನ ವಿಚಾರಣೆ ಮಾಡೋ ರೀತಿ ಮಾಡಿದ್ರೆ ತುಳಸಿ ಎಲ್ಲದಾಳ ಅನ್ನೋದು ತಿಳಿತೈತಿ. ತುಳಸಿನ ಕಾಪಾಡೋ ಜವಾಬ್ದಾರಿ ನಂದು. ನೀನು ಇದನ್ನೆಲ್ಲ ಇಲ್ಲಿಗೆ ನಿಲ್ಸುವ. ಆದ್ರೆ ಅಣ್ಣ, ಇಲ್ಲ, ನೀವು ಕಾನೂನು ಪ್ರಕಾರ ಏನ್ ಮಾಡ್ಬೇಕೋ ಮಾಡಿ.